ಇನ್ನು ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬರಲಿದೆ ಅಂತ ಅಶೋಕ್ ಹೇಳಿದ್ದಾರೆ. ಚುನಾವಣೆ ಎದುರಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಸಿದ್ಧವಾಗಿದೆ. ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ, ಬಿಹಾರ ರಿಸಲ್ಟ್ ಬಳಿಕ ರಾಹುಲ್ ಡಮ್ಮಿ ಆಗಿದ್ದಾರೆ. ಇನ್ಮೇಲೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರದೇ ಪ್ರಾಬಲ್ಯ ಅಂತ ಹೇಳಿದ್ದಾರೆ. ಇನ್ಮೇಲೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರದೇ ಪ್ರಾಬಲ್ಯ. ಸಿದ್ದು ಕುರ್ಚಿ ಬಿಡಲ್ಲ, ಡಿಸಿಎಂ ಡಿಕೆ ಸುಮ್ಮನೆ ಕೂರಲ್ಲ. ಇಬ್ಬರ ತಿಕ್ಕಾಟದ ಮಧ್ಯೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿದ್ದಾರೆ. ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು. ನಾವೆಲ್ಲರೂ ಬಿಜೆಪಿ ಜೆಡಿಎಸ್ ಅವರು ರೆಡಿ ಇದ್ದೀವಿ. ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ. ಪಕ್ಷಾಂತರಕ್ಕೆ ಯಾವುದೂ ಇಲ್ಲ. ಈ ಸರಿ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ. ಜನರ ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಸಿನ ಆಡಳಿತ ಬರುತ್ತೆ. ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು. ನಾವೆಲ್ಲರೂ ಬಿಜೆಪಿ ಜೆಡಿಎಸ್ ಅವರು ರೆಡಿ ಇದ್ದೀವಿ. ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ. ಪಕ್ಷಾಂತರಕ್ಕೆ ಯಾವುದೂ ಇಲ್ಲ. ಈ ಸರಿ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ. ಜನರ ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಸಿನ ಆಡಳಿತ ಬರುತ್ತೆ. ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು. ನಾವೆಲ್ಲರೂ ಬಿಜೆಪಿ ಜೆಡಿಎಸ್ ಅವರು ರೆಡಿ ಇದ್ದೀವಿ. ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ. ಪಕ್ಷಾಂತರಕ್ಕೆ ಯಾವುದೂ ಇಲ್ಲ. ಈ ಸರಿ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ. ಜನರ ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಸಿನ ಆಡಳಿತ ಬರುತ್ತೆ. ಇನ್ನು ರಾಹುಲ್ ಗಾಂಧಿ ಓರ್ವ ಪಾರ್ಟ್ ಟೈಮ್ ರಾಜಕಾರಣಿ ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಅವರು ಕೇವಲ ಚುನಾವಣೆ ವೇಳೆ ಸ್ವಲ್ಪ ಮುಖ ತೋರಿಸ್ತಾರೆ, ನಂತರ ಮತ್ತೆ ರಾಹುಲ್ ವಿದೇಶಕ್ಕೆ ಹೋಗ್ತಾರೆ. ಬರೀ ದೇಶ ವಿದೇಶ ಸುತ್ತೋದೇ ರಾಹುಲ್ ಗಾಂಧಿ ಕೆಲಸ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಮಾತ್ರ ಇವಿಎಂ ಸರಿ, ಬಿಜೆಪಿ ಅಥವಾ ಬೇರೆ ಪಕ್ಷ ಗೆದ್ರೆ ಇವಿಎಂನಲ್ಲಿ ಮೋಸ ಅಂತ ಹೇಳಿದ್ದಾರೆ. ಅವರು ರಾಹುಲ್ ಗಾಂಧಿ ಇದ್ದಾರಲ್ಲ, ಅವರು ಪಾರ್ಟ್ ಟೈಮ್ ರಾಜಕಾರಣಿ. ಚುನಾವಣೆ ನಡೀತಾ ಇದ್ದರೆ ಅವರು ಆರಾಮಾಗಿ ಸುತ್ತಾಡ್ತಾರೆ. ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ. ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ 5 ದಿನ 6 ದಿನ ಇರ್ತಾರೆ. ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, BJP ಕಾರ್ಯಕರ್ತರು. ನಾವು ಕಷ್ಟ ಬಿದ್ದಿದ್ದೀರಿ, ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ. ಅವ್ರು ಮಜಾ ಹೊಡ್ಕೊಂಡಿರ್ತಾರೆ ರೀ. ಅವ್ರ ಎಂಟೈರ್ ಫ್ಯಾಮಿಲಿ ಪಾರ್ಟಿ ಅದು ನೋಡ್ರಿ. ಅವರು ರಾಹುಲ್ ಗಾಂಧಿ ಇದ್ದಾರಲ್ಲ, ಅವರು ಪಾರ್ಟ್ ಟೈಮ್ ರಾಜಕಾರಣಿ. ಚುನಾವಣೆ ನಡೀತಾ ಇದ್ದರೆ ಅವರು ಆರಾಮಾಗಿ ಸುತ್ತಾಡ್ತಾರೆ. ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ. ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ 5 ದಿನ 6 ದಿನ ಇರ್ತಾರೆ. ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, BJP ಕಾರ್ಯಕರ್ತರು. ನಾವು ಕಷ್ಟ ಬಿದ್ದಿದ್ದೀರಿ, ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ. ಅವ್ರು ಮಜಾ ಹೊಡ್ಕೊಂಡಿರ್ತಾರೆ ರೀ. ಅವ್ರ ಎಂಟೈರ್ ಫ್ಯಾಮಿಲಿ ಪಾರ್ಟಿ ಅದು ನೋಡ್ರಿ. ಅವರು ಇನ್ನು ಅರವಿಂದ್ ರೆಡ್ಡಿಯಿಂದ ನಟಿಗೆ ಕಿರುಕುಳ ಪ್ರಕರಣ ಆರೋಪ ಸಂಬಂಧ TV9ಗೆ ನಟಿಯಿಂದ ಪ್ರತಿಕ್ರಿಯೆ ಬಂದಿದೆ. ಈ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ TV9ಗೆ ನಟಿಯಿಂದ ಪ್ರತಿಕ್ರಿಯೆ ಬಂದಿದೆ. ನಾವು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರಲಿಲ್ಲ. ನಾನು ಬಾಡಿಗೆ ಮನೆ, ಅವರು ಅವರ ಮನೆಯಲ್ಲಿ ಇದ್ರು, ಭೇಟಿ ಮಾಡ್ತಿದ್ವಿ, ಅವರ ಮನೆಗೆ ಹೋಗಿ ಭೇಟಿ ಆಗ್ತಾ ಇದ್ದೆ. ಆದರೆ ನಾವು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರಲಿಲ್ಲ ಅಂತ ಈಗ ನಟಿ ಹೇಳಿರೋದು. ಏನು ಆರೋಪ ಮಾಡಿದ್ರು, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಟಿ. ಸೊ ಅವ್ರು ಮಾಡಿರುವಂಥ ಆರೋಪದ ಪ್ರಕಾರ ಇಲ್ಲ, ನಾನು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರಲಿಲ್ಲ, ಆದರೆ ಅವರ ಮನೆಗೆ ಹೋಗ್ತಾ ಇದ್ದೆ, ಭೇಟಿ ಮಾಡ್ತಾ ಇದ್ದೆ. ಅವ್ರ ಮನೇಲಿ ಅವ್ರು ಇರ್ತಾ ಇದ್ರು, ಬಾಡಿಗೆ ಮನೇಲಿ ನಾ ಇರ್ತಿದ್ದೆ. ಇನ್ನು ಅವರು ಮನೆ ಕಾರು ಕೊಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ನನ್ನ ಬಳಿ ಯಾವುದೇ ಕಾರು ಅಥವಾ ಮನೆ ಕೂಡ ಇಲ್ಲ. ನಾನು ಅವರಿಂದ ಯಾವುದೇ ರೀತಿಯ ದುಡ್ಡನ್ನು ತಗೊಂಡಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ನಟಿ TV9 ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು ಕೇಳೋಣ. ನಮ್ಮ ಅಪ್ಪ ಅಮ್ಮ ಇರೋ ಮನೇನ ಅವರೇನೋ ಖರ್ಚು ಮಾಡಿದ್ದಾರೆ, ಅವರೇನೋ ಕೊಟ್ಟು ಮಾಡಿದ್ದಾರೆ. ನಾವು ನಮ್ಮ ಅಪ್ಪ ಅಮ್ಮ ಕಟ್ಸಿರೋ ಮನೆ, ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿರೋ ಮನೆ, ನಮ್ಮ ಅಪ್ಪಂಗೆ ನಮ್ಮ ಅಪ್ಪ ಆರ್ಮಿಯಲ್ಲಿದ್ದವರು ಆ್ಯಂಡ್ ಅವ್ರಿಗೆ ಅಲಾಟ್ ಆಗಿರೋ ಸೈಟಲ್ಲಿ ಕಟ್ಸಿರೋ ಮನೆ, ಅವ್ರು ಮಾಡಿರೋ ಮನೇನ ಇವತ್ತು ಪಬ್ಲಿಕಲ್ಲಿ ನಾನು ಮಾಡಿದ್ದೀನಿ, ನನ್ನ ತಮ್ಮಂದು ಅವ್ರು ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಡಿಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಅಪ್ಪ ಅಮ್ಮನಿಗೆ ನಮ್ಗೆ ಡ್ಯಾಮೇಜ್ ಆಗೋದಲ್ಲದೆ ನಮ್ಮ ಫ್ಯಾಮಿಲಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಏನೋ ಗಿಫ್ಟ್ ಕೊಟ್ಟಿದ್ದಕ್ಕೆ ಅಥವಾ ಏನೋ ಖರ್ಚು ಮಾಡಿದ್ದಕ್ಕೆ ಇವತ್ತು ನಮ್ಮ ಅಪ್ಪ ಅಮ್ಮನ ಮನೇನೂ ಇವರೇ ನೋಡ್ಕೊಂಡಿದ್ದಾರೆ ಅಥವಾ ಖರ್ಚು ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಇಸ್ ರಿಯಲಿ ಬ್ಯಾಡ್. ಆ್ಯಂಡ್ ಈ ರಿಲೇಷನ್ಶಿಪ್ ಎಂಡ್ ಆದಾಗ ಅವ್ರು ಕೊಟ್ಟಿರೋ ಗಿಫ್ಟ್ಗಳನ್ನ ಆ ಟೈಮಲ್ಲಿ ನನ್ನ ಹತ್ರ ಏನೇನಿತ್ತು ಅದನ್ನೆಲ್ಲ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಸರ್. ನಾನು ಏನು ಇಟ್ಕೊಂಡಿಲ್ಲ, ನನ್ನ ಜೀವನ ನಾನು ನೋಡ್ಕೊತಾ ಇದ್ದೀನಿ. 2 ವರ್ಷದ ಹಿಂದೆ ಸರ್. ಆ್ಯಂಡ್ ಆಲ್ಮೋಸ್ಟ್
ನಾನು ಇದನ್ನೆಲ್ಲ ರಿಲೇಷನ್ಶಿಪ್ನೆಲ್ಲ ಬ್ರೇಕ್ ಮಾಡಿ 1 year ಆಗಿತ್ತು. ಆ್ಯಂಡ್ ಇವಾಗ ನಾನು FIR ಫೈಲ್ ಮಾಡಿದ್ದು ರೀಸನ್ ಏನು ಅಂದರೆ ಮತ್ತೆ ಲಾಸ್ಟ್ 1.5 month ಬ್ಯಾಕಿಂದ ನನಗೆ ಹರಾಸ್ಮೆಂಟ್ಗಳು ಶುರು ಆಗಿದ್ದು, ಏನೇನೋ ಕೆಟ್ಟ ಕೆಟ್ಟ ಲೆಟರ್ಸ್ಗಳು ಬರೋದು. ಹೌದಾ? ಆ ಒಂದು ರಿಲೇಟೆಡ್ ಅಂದರೆ ನಮ್ಮ ಮನೆ ಓನರ್ಗಾಗಲಿ ಫ್ರೆಂಡ್ಸ್ಗಾಗಲಿ ತುಂಬ ರಾಂಗ್ ಲೆಟರ್ಸ್ಗಳು ಹೋಗೋದು. ಆ ಒಂದು ರಿಲೇಟೆಡ್ ಆಗಿ ನಾನು FIR ಫೈಲ್ ಮಾಡಿದ್ದೆ. ನಾನು ಯಾವುದೇ ರೀತಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಥವಾ ಅವ್ರಿಗೆ ಮೋಸ ಮಾಡಿಲ್ಲ. ರಿಲೇಷನ್ಶಿಪ್ ಇದ್ದೆ, ಆಬ್ವಿಯಸ್ಲಿ ಒಂದು ಪರ್ಸನ್ ಜೊತೆ ರಿಲೇಷನ್ಶಿಪ್ ಇರ್ಬೇಕು. ಅವ್ರು ಏನು ಖರ್ಚು ಮಾಡಿದ್ದಾರೆ. ನನ್ನ ಕೆಪಾಸಿಟಿಲಿ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ. ನಾವು ಅವ್ರು ಇದ್ದಿದ್ದು ಅವರ ಮನೆಯಲ್ಲಿ, ಯಾವುದೇ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರಲಿಲ್ಲ ನಾವು. ಹೌದಾ? ಅಫ್ಕೋರ್ಸ್ ಭೇಟಿ ಮಾಡ್ತಾ ಇದ್ವಿ, ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಭೇಟಿ ಮಾಡ್ತಾ ಇದ್ದೆ, ಅದೆಲ್ಲ ನಡೀತಾ ಇತ್ತು. ಬಟ್ ಯಾವುದೇ ರೀತಿಯಲ್ಲಿ ನಾನು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರಲಿಲ್ಲ ಅವರು. ಸರ್ ಇವಾಗ ಎಲ್ಲರೂ ಎಲ್ಲ ರೀತಿನೂ ಮಾತಾಡ್ತಾರೆ. ಆ ಟೈಮಲ್ಲೂ ನಾನು ಯಾವಾಗ ರಿಲೇಷನ್ಶಿಪ್ ಎಂಡ್ ಮಾಡಬೇಕಾಗಿತ್ತು ಆ ಟೈಮಲ್ಲೂ ಅದನ್ನೇ ಮಾತಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಲೆಟರ್ಸ್ ಕೂಡ ಬರ್ತಾ ಇತ್ತು. ನಾನು ಇಬ್ಬರಿಗೂ ಮೋಸ ಮಾಡ್ಕೊಂಡಿದ್ದಿದ್ರೆ ನಾನು ಚೀಟರ್ ಅಂತ ಹೇಳ್ಬೋದಿತ್ತು. ನನಗೆ ರಿಲೇಷನ್ಶಿಪ್ ಎಂಡ್ ಮಾಡಬೇಕಾಗಿತ್ತು ಅವ್ರ ಜೊತೆ. ಐ ಡಿಡ್ಂಟ್ ವಾಂಟ್ ಟು ಕಂಟಿನ್ಯೂ ರಿಲೇಷನ್ಶಿಪ್ ಅಟ್ ಆಲ್. ಇವಾಗ ನಾನು ಅವ್ರ ಜೊತೆ ಇದ್ದೀನಿ, ಇವ್ರ ಜೊತೆ ಇದ್ದೀನಿ ಅಂತ ಅಲಿಗೇಷನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸರ್? ನಾನು